ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಹಂತದ ಕಾರ್ಯಾಚರಣೆಯನ್ನು ಮುಳುಗು ತಜ್ಞರಾದಂಥ ಈಶ್ವರ್ ಮಲ್ಪೆ ಅವರು ಇವತ್ತು ನಡೆಸಲು ಮುಂದಾಗಿದ್ದರು. ಆದರೆ ಕೆಲವೊಂದು ಅಡಚಣೆಗಳು ಕೂಡ ಎದುರಾಗಿರುವಂಥ ಈ ಬಗ್ಗೆ ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಅದೇ ಕಳೆದ 2 ದಿನಗಳ ಕಾಲ ಭಾರಿ ಶೋಧವನ್ನು ನಡೆಸಿದ್ರಿ, ಆಗಲಿಲ್ಲ. ಈಗ ಮತ್ತೆ ಒಂದು ಪ್ರಯತ್ನ, ಅಮಾವಾಸ್ಯೆ ದಿನದ ಒಂದು ಆಪರೇಷನ್ ಕೂಡ ಮಾಡಲಿಕ್ಕೆ ಮುಂದಾಗಿದ್ರಿ. ಏನು ಮಾಡ್ತೀರಾ ಅಥವಾ ಏನು ಸರ್? ಖಂಡಿತವಾಗಿ ಸರ್, ನಾವು ಸುಮಾರು ಬೆಳಿಗ್ಗೆ 2 ಗಂಟೆಗೆ ನಮ್ಮ ಮಲ್ಪೆಯಿಂದ ಈ ಅಂಕೋಲಕ್ಕೆ ಬಂದಿದ್ದೇವೆ. ಬೆಳಿಗ್ಗೆ 5 ಗಂಟೆ ಜಾವಗೆ 5 ಗಂಟೆಯಿಂದ ನಾವು ಕಾಯ್ತಾ ಇದ್ದೇವೆ ಇಲ್ಲಿ ಶುರು ಮಾಡಬೇಕಂತ. ಹಾಗೆ ಸ್ಥಳೀಯರಾದ ಇವರೆಲ್ಲ ಬೋಟ್ ತಂದು ಈಗ ನಿಲ್ಲಿಸಿದ್ದಾರೆ ಶುರು ಮಾಡುವಂತ. ಆವಾಗ ನಮ್ಮ ಮೇಲಧಿಕಾರಿಯಿಂದ ಕಾಲ್ ಬರ್ತದೆ ನಮಗೆ ಸ್ಟಾಪ್ ಮಾಡಬೇಕು, ಯಾಕಂದರೆ ಇದಕ್ಕೆ ಪರ್ಮಿಷನ್, ಯಾಕಂದರೆ ನಮಗೇನಾದ್ರು ತೊಂದರೆ ಆದರೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಜಿಲ್ಲಾಡಳಿತ ಆಗಲಿ ಮೇಲಧಿಕಾರಿ ಎಲ್ಲ ಒಂದು ಒಮ್ಮತ್ತಿನ ಮನಸ್ಸಿನಿಂದ ಇದು ಮಾಡೋದು ಬೇಡ ಅಂತ ಹೇಳಿದೆ. ಯಾಕೆಂದರೆ ನಮಗೇನಾದರೂ ತೊಂದರೆ ಆಗುತ್ತೆ ಅವ್ರಿಗೊಂದು ಭಯ ಇದ್ದೇ ಇರ್ತದೆ ಅದರಲ್ಲಿ. ಅದಕ್ಕೆ ಈಗ ನಿಲ್ಲಿಸಿ ಅಂತ ಹೇಳಿದೆ. ಯಾಕೆಂದರೆ ಮೇಲಿಂದ ನೀರು ತುಂಬ ಬರ್ತಾ ಉಂಟು, ಮತ್ತು ನೀರು ಸಹ ಕೆಂಪು ಮಿಶ್ರಿತ ಉಂಟು. ನಮ್ಮ ಅಂದಾಜು ನಾವು ಈಗ ಒಂದು ಡೈ ಮಾಡಿದರೆ ಅಲ್ಲಿಂದ ಇಲ್ಲಿ ತನಕ ಒಂದು ಡೈ ಮಾಡುವಂತೆ ಇತ್ತು ಸೈಡಲ್ಲಿ, ಅದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಅದರಿಂದ ನಮಗೆ ಅವರು ಯಾವಾಗ ಹೇಳ್ತಾರೆ ಅಲ್ಲ, ಸ್ಥಳೀಯರಿಗೋಸ್ಕರ ನಾನು ನಮ್ಮ ಅಮೂಲ್ಯವಾದ ಒಂದು ಜೀವ ಆಗಲಿ ನಮ್ಮ ಒಂದು ಆ ಕೆಲಸಕ್ಕೆ ನಾವು ಯಾವಾಗಲೂ ಬರ್ತೇವೆ. ಅದರಿಂದ ಇಲ್ಲಿ ಅರ್ಜುನ ಆಗಲಿ ನಮ್ಮ ಜಗನ್ನಾಥ್ ಮತ್ತು ಲೋಕೇಶ್ವರ ಮತದೆ ಇನ್ನೂ ಸಹ ಸಿಕ್ಕಿಲ್ಲ. ಅದಕ್ಕೋಸ್ಕರ ಬಂದಿದ್ದೀವಿ ನಾವು. ಯಾಕೆಂದರೆ ಅದಕ್ಕೊಂದು ಕೊನೆಯದಾಗಿ ಒಂದು ಸದ್ಗತಿ ಆಗಬೇಕು, ಆ ಮನೆಯವರ ಒಂದು ಕಷ್ಟದಲ್ಲಿ ನಾವು ದುಃಖದಲ್ಲಿ ಭಾಗಿಯಾಗಬೇಕಂತ ಮತ್ತೊಂದು ಸಲ ಬಂದು ಇಲ್ಲಿ ಹುಡುಕುವ ಪ್ರಯತ್ನ ಮಾಡಿದ್ದೇವೆ. ಆದರೂ ಸಹ ನೀರು ಜಾಸ್ತಿ ಉಂಟು. ಇದು ಅಮಾವಾಸ್ಯೆ ದಿನ ಅದೇ ನೀರು ಕೂಡ ಸಹಜ ಸ್ಥಿತಿಗೆ ಬರ್ಬೋದು ಅಂತ ಅಂದ್ಕೊಂಡಿದ್ರೆ, ಮತ್ತು ಮಳೆ ಕೂಡ ಜಾಸ್ತಿ ಆಗಿದ್ದರಿಂದ ಈ ರೀತಿಯಾಗಿ ನೀರಿನ ಹರಿವು ಕೂಡ ಜಾಸ್ತಿ ಆಗಿದೆಯಲ್ಲ? ಖಂಡಿತವಾಗಿಯೂ ಈ ಅಮಾವಾಸ್ಯೆ ದಿವಸ ನಾವು ಲೋ ಟೈಡ್ ಈಗ ನೋಡಿದ್ದೀವಿ ಮೊಬೈಲಲ್ಲಿ, ಆವಾಗ ಇಲ್ಲಿ ಸಮುದ್ರದಲ್ಲಿ ಕಮ್ಮಿ ಆಗಿದೆ, ಆದರೆ ಇಲ್ಲಿ ಕಮ್ಮಿ ಆಗಿಲ್ಲ. ಕಮ್ಮಿ ಆಗಿಲ್ಲ ಅಂದರೆ ಏನಂದರೆ ಮೇಲ್ಗಡೆ ಗುಡ್ಡದ ಮೇಲೆ ತುಂಬ ಮಳೆ ಬರ್ತಾ ಉಂಟು. ಆದ್ದರಿಂದ ಆ ಕಡೆಯಿಂದ ಮಳೆ ಹರಲಿಕ್ಕೆ ಹೋಗಿ ಇಲ್ಲಿ ಹೇಗಿದೆ ಸಹಜ ಸ್ಥಿತಿಯಲ್ಲಿ ಇರ್ತದೆ. ಯಾಕೆಂದರೆ ಮೇಲ್ಗಡೆ ಬರುವ ಪ್ರಮಾಣ ಜಾಸ್ತಿ ಆಗಿರ್ತದೆ, ಸ್ಪೀಡ್ ಜಾಸ್ತಿ ಇರ್ತದೆ. ಸಮುದ್ರದಲ್ಲಿ ಈಗ ಒಂದು ಸಮಯ 6 ಗಂಟೆಗೆ ನಾವು ಕಮ್ಮಿ ಆದಾಗ ತುಂಬ ತೀರಾ ಕಮ್ಮಿ ಆಗಿರ್ತದೆ ಅಮಾವಾಸ್ಯೆ ದಿವಸ. ಇಲ್ಲಿ ನೋಡುವಾಗ ಸಹಜ ಸ್ಥಿತಿಯಲ್ಲಿತ್ತು. ಆದರೂ ಸಹ ನಮಗೆ ಒಂದು ಡೈ ಮಾಡುವ ಒಂದು ಚಾನ್ಸ್ ಉಂಟು ಒಂದು ಸೈಡಲ್ಲಿ. ಆದರೂ ಸಹ ನಮಗೆ ಅದಕ್ಕೆ ಪರ್ಮಿಷನ್ ಸಿಕ್ಕಿದ್ದರೆ ಖಂಡಿತ ಒಂದು ಸೈಡಲ್ಲಿ ಮಾಡ್ತಿದ್ದೆ. ತುಂಬ ರಿಸ್ಕ್ ಕೂಡ ಇರುವಂಥದ್ದು, ತುಂಬ ರಿಸ್ಕ್ ಕೂಡ ಇದೆ. ಖಂಡಿತ ರಿಸ್ಕ್ ಅಂದರೆ ನಾವು ಈ ಸೈಡಲ್ಲಿಂದ ಮಾಡ್ಬೋದು, ಆದರೆ ನಮಗೆ ಮಾಡಲಿಕ್ಕೆ ಆಗಿಲ್ಲ. ಈಗ ಮೀನುಗಾರರು ಕೂಡ ಅವತ್ತು ಕೂಡ 2 ದಿವಸ ನಿಮ್ಮ ಜೊತೆಗಿದ್ದರು, ಸ್ಥಳೀಯ ಮೀನುಗಾರರು ಇವತ್ತು ಕೂಡ ನಿಮ್ಮ ಜೊತೆ ಬಂದಿದ್ದಾರೆ. ಈಗ ಸ್ವಲ್ಪ ಬೇಜಾರು ಅನಿಸುತ್ತಲ್ಲ ವಾತಾವರಣ ನೋಡಿದ್ರೆ? ಖಂಡಿತವಾಗಿ, ಯಾಕೆಂದರೆ ನಮಗೆ ಒಂದು ಕಡೆ ಆ 3 ಜನ ಮೃತದೇಹ ಸಿಕ್ಕಿಲ್ಲ. ಅದರಲ್ಲೂ ಸಹ ನಾವು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿನ ಲೋಕಲ್ ಮೀನುಗಾರರು ಎಲ್ಲರೂ ಸಹ ನಮ್ಮೊಟ್ಟಿಗೆ ಸಜ್ಜಾಗಿದೆ, ಎಲ್ಲ ಬಂದಿದ್ದಾರೆ ನೋಡಿ ಮಾಡುವಂಥ ನಮಗೆ. ಆದರೆ ಇಲ್ಲಿಂದ ಮತ್ತೆ ವಾಪಸ್ ಹೋಗೋ ದುಃಖ ಆಗ್ತದೆ. ಯಾಕೆಂದರೆ ನಾವು ಅಲ್ಲಿಂದ ಇಲ್ಲಿ ಬಂದು ಆ ದೇಹವನ್ನು ಹುಡುಕುವಂತ ಬಂದು ಮತ್ತೆ ಸಿಕ್ಕಿಲ್ಲ ಅಂತ ಎಷ್ಟು ಬೇಜಾರಾಗ್ತದೆ. ಆ ಮನೆಯವರಿಗೆ ಏನಂತ ಉತ್ತರ ಕೊಡೋದು ನಾವು? ನಮ್ಮಿಂದ ಆಗಿಲ್ಲ, ಕೈ ಚೆಲ್ಲಿದ್ರೆ ಹೇಗೆ? ಅದಕ್ಕೆ ತುಂಬ ಬೇಜಾರಾಗ್ತಾಯಿದೆ. ಇವತ್ತು ಅಧಿಕಾರಿಗಳು ಕೂಡ ಯಾರೂ ಬಂದಿರಲಿಲ್ಲ ಇದಕ್ಕೆ. ಇಲ್ಲಿ ಬಂದಿದ್ದಾರೆ ಇವರು ನಮ್ಮ ಇನ್ಸ್ಪೆಕ್ಟರ್ ಸರ್ ಬಂದಿದ್ದಾರೆ, ಮತ್ತು PSI ಸರ್ ಇದ್ದಾರೆ ಇಲ್ಲಿ 2 ಜನ. ಹಾಗೆಯೇ ಮತ್ತು ಅವರ ಮುಖಾಂತರ ನಮಗೆ ಆದೇಶ ಬಂದಿದೆ, ಈಗ ಬೇಡ ನಿಲ್ಲಿಸಿದ್ದಾರೆ ಈಗ. ಅದರಿಂದ ನಮ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಯಾವಾಗ ಮಾಡ್ಬೋದು ಅಂದಾಜು ಕಾರ್ಯಾಚರಣೆ ಯಾವಾಗ ಮಾಡ್ಬೋದು? ಇನ್ನು ಅಂದಾಜು ಅಂದರೆ ನಾವು 2-3 ಸಲ ಬಂದಾಯ್ತು ಇಲ್ಲಿಗೆ. ಇನ್ನೀಗ ಜಿಲ್ಲಾಡಳಿತ ಆಗಲಿ ಸ್ಥಳೀಯರಾಗಲಿ ಯಾವಾಗ ನಮಗೆ ಪರ್ಮಿಷನ್ ಇಟ್ಟು ಕರೀತಾರೆ ಆವಾಗ ಖಂಡಿತವಾಗಿ ನಾವು ಬರ್ತೇವೆ. ತುಂಬ ಬೇಜಾರದಿಂದ ವಾಪಸ್ ಹೋಗ್ತೀರಾ ಹಾಗಾದರೆ? ಖಂಡಿತವಾಗಿ ನಮಗೆ ದುಃಖ ಯಾಕೆಂದರೆ ಆ ಮೃತದೇಹ ಸಿಕ್ಕಿಲ್ಲ. ಆ ಮನೆಯವರಿಗೆ ಏನಂತ ನಾವು ಸಾಂತ್ವನ ಹೇಳಿ, ಮೊನ್ನೆ ಸಹ ಹೇಳಿ ಬಂದು ಮನೆಗೆ ಹೋಗಿ ನಾವು ತೆಗೆದುಕೊಡ್ತೇವೆ ಅಂತೇಳಿ. ಅವರು ಹೇಗೆ ನಮ್ಗೆ ಹೇಳೋದಂತೆ ನಮಗೊಂದು ಬಾಯೇ ಬರ್ತಿಲ್ಲ. ಈಶ್ವರ್ ಮಲ್ಪೆ ಅವರು ಶಿರೂರು ಕಾರ್ಯಾಚರಣೆಯ ನಡೆಸಿದ ಬಳಿಕ ಅಂದರೆ ಶೋಧ ಕಾರ್ಯಾಚರಣೆಯಲ್ಲಿ ಯಾವುದೇ ಮೃತದೇಹಗಳು ಪತ್ತೆಯಾಗದ ನಂತರ ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ ಅಂತ ಹೇಳೋದು ಮಾತು ಕೇಳಿ ಬರ್ತಿದೆ, ಹೌದಾ? ಏನಂದರೆ ದುಃಖ ಆಗ್ತದೆ. ಯಾಕೆಂದರೆ ಇಲ್ಲಿ 3 ಜನ ಸಿಕ್ಕಿಲ್ಲಲ್ಲ, ಅದೇ ಬೇಜಾರು. ಯಾಕೆಂದರೆ ನಿನ್ನೆ ಸಹ ನೋಡಿ ನಾವೊಂದು ಚಾರ್ಮಾಡಿ ಘಾಟಿಯಲ್ಲಿ ಒಂದು 25 ಎಕರೆಯಲ್ಲಿ ನೀರು ತುಂಬಿ ಹೋಯಿತು. ಅಲ್ಲಿ ಕೆಳಗಡೆ ವಯನಾಡಲ್ಲಿ ಆದ ಅತಿ ದೊಡ್ಡ ದುರಂತ ಆಗ್ತಿತ್ತು. ನಾವು ನಿನ್ನೆ ಹೋಗಿ ಅಲ್ಲಿನ ಒಂದು ಬಾಗಿಲನ್ನು ತೆಗಿಲಿಕ್ಕೆ ಯಾರಿಂದ ಆಗಿಲ್ಲ. ಯಾಕೆಂದರೆ ನೀರು ಹೊರಗಡೆ ಬಿಡಲೇಬೇಕು, ಇಲ್ಲಾಂದರೆ ಅದು ಒಡೆದು ಹೋಗಿದರೆ ವಯನಾಡಲ್ಲಿ ಸತ್ತ ಸುಮಾರು ಒಂದು 500 ಕುಟುಂಬಗಳು ಕೆಳಗಡೆ ಇತ್ತು. ಅದರಿಂದ ಅಲ್ಲಿ ಕೆಳಗಡೆ ಹೋಗಿ ನಾವು ಅದರ ಬಾಗಿಲನ್ನು ತೆರವುಗೊಳಿಸಿದ ಮೇಲೆ ಸ್ವಲ್ಪ ನೀರು ಹೊರಗೆ ಹೋಯಿತು. ಈಗ ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ಅಲ್ಲಿ ಸುಮಾರು 500 ಕುಟುಂಬಗಳು ಬದುಕುಳಿದೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಇಂಥ ಒಂದು ಜಾಗರೂಕತೆಯಿಂದ ಇರಬೇಕು ಇಂಥ ನೀರಿನ ಸನ್ನಿವೇಶಕ್ಕೆಲ್ಲ. ಇಲ್ಲದ್ರೆ ಎಷ್ಟೋ ಕುಟುಂಬಗಳು ವಯನಾಡಲ್ಲಿ ಇದು ರೀತಿ ಆಗ್ತದೆ. ಆದಷ್ಟು ನೋಡಿ ಅಂತೇಳಿ ಹೇಳ್ತಾ ಇದ್ದೀನಿ. ಇವಿಷ್ಟು ಈಶ್ವರ್ ಮಲ್ಪೆ ಹೇಳುವಂಥ ಮಾತು. ಒಟ್ಟಿನಲ್ಲಿ ಗಂಗಾವಳಿ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಜಾಸ್ತಿಯಾಗಿದೆ. ಹೀಗಾಗಿ ತಮ್ಮ ಕಾರ್ಯಾಚರಣೆಗೆ ಅಧಿಕಾರಿಗಳು ಸರಿಯಾಗಿ ಅನುಮತಿ ನೀಡಲಿಲ್ಲ. ಹೀಗಾಗಿ ನಾವು ಇವತ್ತು ಕಾರ್ಯಾಚರಣೆ ಮಾಡೋದಿಲ್ಲ ಎಂಬ ಅಭಿಪ್ರಾಯನ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.
ನನಗೆ 4 ತಾರೀಕು ಬರದಿದ್ದರೆ ಎಲ್ಲ ನನಗೆ ಹೇಳ್ತಾರೆ 4 ತಾರೀಕು ಯಾಕೆಂದರೆ ಅವಶ್ಯಕತೆ ಬಂದ್ ಮಾಡಲಿಕ್ಕೆ ಅಲ್ಲಿ ನಮ್ಮ ಊರಲ್ಲಿ ಎಲ್ಲ ನಮ್ಮ ಲೋಕಲ್ ಗೊತ್ತಿರುತ್ತೆ ಹಾಗೆ ಅದು ಈಗ ನಿನ್ನೆ ಸಹ ಹೋಗಿ ನಾವು ಡ್ಯಾಮ್ ಓಡ್ತಿದ್ದೆ ಎಲ್ಲಿ ಶಿರಡಿಗಟ್ಟೆ ಆಡ್ತಿದ್ರೆ ಸ್ವಲ್ಪ ನೀರು ಹೋಯ್ತು ಇಲ್ಲದಿದ್ದರೆ ಅದು ಓಡ್ತಾ ಹೋಗಿದ್ರೆ 500 ಮನೆನೇ ಹೋಗ್ತಿತ್ತು ಸರ್ 500 ಮನೆ ನಾನು ಒಬ್ಬ ಹೋದ್ರೆ ಪರವಾಗಿಲ್ಲ ಸಾವಿರಾರು ಜನ ಉಳಿತಾರಲ್ಲ ಅಂತೇಳಿ ಅಲ್ಲಿ ಇದರಲ್ಲಿ ಇರಬೇಕಿದ್ರೆ ಹೋಗ್ತಾ ಅಂತಂದರೆ ಎಷ್ಟು ಆಳಕ್ಕೆ ಹೋಗಿದೆ ನಾವು ಮೇಲಧಿಕಾರಿಗೆ ಮತ್ತೆ ಸಲ್ಲಿಸಿ ನಾವು ಇವತ್ತು ನಾವು ಹೋಗೋದಿಲ್ಲ ಯಾಕೆಂದರೆ ನಾಳೆ ಪರ್ಮಿಷನ್ ಮಾಡ್ತೇವೆ ನೋಡುವ ನೋಡಿ ಇದು ಕಬ್ಬಿಣ ಟೈಪು ನಮ್ದೆ ಸುಮಾರು ಬೆಳಿಗ್ಗೆ 2 ಗಂಟೆಗೆ ನಮ್ಮ ಮಲ್ಪೆಯಿಂದ ಈ ಅಂಕೋಲಕ್ಕೆ ಬಂದಿದ್ದೇವೆ ಬೆಳಿಗ್ಗೆ 5 ಗಂಟೆ ಜಾವಗೆ 5 ಗಂಟೆಯಿಂದ ನಾವು ಕಾಯ್ತಾ ಇದ್ದೇವೆ ಇಲ್ಲಿ ಶುರು ಮಾಡಬೇಕಂತ ಹಾಗೆ ಸ್ಥಳೀಯರಾದ ಇವರೆಲ್ಲ ಬೋಟ್ ತಂದು ಈಗ ನಿಲ್ಲಿಸಿದ್ದಾರೆ ಶುರು ಮಾಡುವಂತ ಆವಾಗ ನಮ್ಮ ಮೇಲಧಿಕಾರಿಯಿಂದ ಕಾಲ್ ಬರ್ತದೆ ನಮಗೆ ಸ್ಟಾಪ್ ಮಾಡಬೇಕು ಯಾಕಂದರೆ ಇದಕ್ಕೆ ಪರ್ಮಿಷನ್ ಯಾಕಂದರೆ ನಮಗೇನೋ ತೊಂದರೆ ಆದರೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಜಿಲ್ಲಾಡಳಿತ ಆಗಲಿ ಮೇಲಧಿಕಾರಿ ಎಲ್ಲ ಒಂದು ಒಮ್ಮತ್ತಿನ ಮನಸ್ಸಿನಿಂದ ಇದು ಮಾಡೋದು ಬೇಡ ಅಂತ ಹೇಳಿದೆ ಯಾಕೆಂದರೆ ನಮಗೇನಾದರೂ ತೊಂದರೆ ಆಗುತ್ತೆ ಅವ್ರಿಗೊಂದು ಭಯ ಇದ್ದೇ ಇರ್ತದೆ ಅದರಲ್ಲಿ ಅದಕ್ಕೆ ಈಗ ನಿಲ್ಲಿಸಿ ಅಂತ ಹೇಳಿದೆ ಯಾಕೆಂದರೆ ಮೇಲಿಂದ ನೀರು ತುಂಬ ಬರ್ತಾ ಉಂಟು ಮತ್ತು ನೀರು ಸಹ ಕೆಂಪು ಮಿಶ್ರಿತ ಉಂಟು ನಮ್ಮ ಅಂದಾಜು ನಾವು ಈಗ ಒಂದು ಡೈ ಮಾಡಿದರೆ ಅಲ್ಲಿಂದ ಇಲ್ಲಿ ತನಕ ಒಂದು ಡೈ ಮಾಡುವಂತೆ ಇತ್ತು ಸೈಡಲ್ಲಿ ಅದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ ಅದರಿಂದ ನಮಗೆ ಅವರು ಯಾವಾಗ ಹೇಳ್ತಾರೆ ಅಲ್ಲ ಸ್ಥಳೀಯರಿಗೋಸ್ಕರ ನಾನು ನಮ್ಮ ಅಮೂಲ್ಯವಾದ ಒಂದು ಜೀವ ಆಗಲಿ ನಮ್ಮ ಒಂದು ಆ ಕೆಲಸಕ್ಕೆ ನಾವು ಯಾವಾಗಲೂ ಬರ್ತೇವೆ ಅದರಿಂದ ಇಲ್ಲಿ ಅರ್ಜುನ ಆಗಲಿ ನಮ್ಮ ಜಗನ್ನಾಥ್ ಮತ್ತು ಲೋಕೇಶ್ವರ ಮತದೆ ಇನ್ನೂ ಸಹ ಸಿಕ್ಕಿಲ್ಲ ಅದಕ್ಕೋಸ್ಕರ ಬಂದಿದ್ದೀವಿ ನಾವು ಯಾಕೆಂದರೆ ಅದಕ್ಕೊಂದು ಕೊನೆಯದಾಗಿ ಒಂದು ಸದ್ಗತಿ ಆಗಬೇಕು ಆ ಮನೆಯವರ ಒಂದು ಕಷ್ಟದಲ್ಲಿ ನಾವು ದುಃಖದಲ್ಲಿ ಭಾಗಿಯಾಗಬೇಕಂತ ಮತ್ತೊಂದು ಸಲ ಬಂದು ಇಲ್ಲಿ ಹುಡುಕುವ ಪ್ರಯತ್ನ ಮಾಡಿದ್ದೇವೆ ಆದರೂ ಸಹ ನೀರು ಜಾಸ್ತಿ ಉಂಟು ಇಲ್ಲಿ ಸಮುದ್ರದಲ್ಲಿ ಕಮ್ಮಿ ಆಗಿದೆ ಆದರೆ ಇಲ್ಲಿ ಕಮ್ಮಿ ಆಗಿಲ್ಲ ಅಂದರೆ ಏನಂದರೆ ಮೇಲ್ಗಡೆ ಗುಡ್ಡದ ಮೇಲೆ ತುಂಬ ಮಳೆ ಬರ್ತಾ ಉಂಟು ಆದ್ದರಿಂದ ಆ ಕಡೆಯಿಂದ ಮಳೆ ಹರಲಿಕ್ಕೆ ಹೋಗಿ ಇಲ್ಲಿ ಹೇಗಿದೆ ಸಹಜ ಸ್ಥಿತಿಯಲ್ಲಿ ಇರ್ತದೆ ಯಾಕೆಂದರೆ ಮೇಲ್ಗಡೆ ಬರುವ ಪ್ರಮಾಣ ಜಾಸ್ತಿ ಆಗಿರ್ತದೆ ಸ್ಪೀಡ್ ಜಾಸ್ತಿ ಇರ್ತದೆ ಸಮುದ್ರದಲ್ಲಿ ಈಗ ಒಂದು ಸಮಯ 6 ಗಂಟೆಗೆ ನಾವು ಕಮ್ಮಿ ಆದಾಗ ತುಂಬ ತೀರ ಕಮ್ಮಿ ಆಗಿರ್ತದೆ ಅಮಾವಾಸ್ಯೆ ದಿವಸ ಇಲ್ಲಿ ನೋಡುವಾಗ ಸಹಜ ಸ್ಥಿತಿಯಲ್ಲಿತ್ತು ಆದರೂ ಸಹ ನಮಗೆ ಒಂದು ಡೈ ಮಾಡುವ ಒಂದು ಚಾನ್ಸ್ ಉಂಟು ಒಂದು ಸೈಡಲ್ಲಿ ಆದರೂ ಸಹ ನಮಗೆ ಅದಕ್ಕೆ ಪರ್ಮಿಷನ್ ಸಿಕ್ಕಿದ್ದರೆ ಖಂಡಿತ ಒಂದು ಸೈಡಲ್ಲಿ ಮಾಡ್ತಿದ್ದೆ ಒಂದು ಕಡೆ ಆ 3 ಜನ ಮೃತದೇಹ ಸಿಕ್ಕಿಲ್ಲ ಅದರಲ್ಲೂ ಸಹ ನಾವು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿನ ಲೋಕಲ್ ಮೀನುಗಾರರು ಎಲ್ಲರೂ ಸಹ ನಮ್ಮೊಟ್ಟಿಗೆ ಸಜ್ಜಾಗಿದೆ ಎಲ್ಲ ಬಂದಿದ್ದಾರೆ ನೋಡಿ ಮಾಡುವಂಥ ನಮಗೆ ಆದರೆ ಇಲ್ಲಿಂದ ಮತ್ತೆ ವಾಪಸ್ ಹೋಗೋ ದುಃಖ ಆಗ್ತದೆ ಯಾಕೆಂದರೆ ನಾವು ಅಲ್ಲಿಂದ ಇಲ್ಲಿ ಬಂದು ಆ ದೇಹವನ್ನು ಹುಡುಕುವಂತ ಬಂದು ಮತ್ತೆ ಸಿಕ್ಕಿಲ್ಲ ಅಂದರೆ ಎಷ್ಟು ಬೇಜಾರಾಗ್ತದೆ ಆ ಮನೆಯವರಿಗೆ ಏನಂತ ಉತ್ತರ ಕೊಡೋದು ನಾವು ನಮ್ಮಿಂದ ಆಗಿಲ್ಲ ಕೈ ಚೆಲ್ಲಿದ್ರೆ ಹೇಗೆ ಅದಕ್ಕೆ ತುಂಬ ಬೇಜಾರಾಗ್ತಾಯಿದೆ ಇನ್ನೀಗ ಜಿಲ್ಲಾಡಳಿತ ಆಗಲಿ ಸ್ಥಳೀಯರಾಗಲಿ ಯಾವಾಗ ನಮಗೆ ಪರ್ಮಿಷನ್ ಇಟ್ಟು ಕರೀತಾರೆ ಆವಾಗ ಖಂಡಿತವಾಗಿ ನಾವು ಬರ್ತೀವಿ ನಮಗೆ ದುಃಖ ಯಾಕೆಂದರೆ ಆ ಮೃತದೇಹ ಸಿಕ್ಕಿಲ್ಲ ಆ ಮನೆಯವರಿಗೆ ಏನಂತ ನಾವು ಸಾಂತ್ವನ ಹೇಳಿ ಮೊನ್ನೆ ಸಹ ಹೇಳಿ ಬಂದು ಮನೆಗೆ ಹೋಗಿ ನಾವು ತೆಗೆದುಕೊಡ್ತೇವೆ ಅಂತೇಳಿ ಅವ್ರು ಹೇಗೆ ನಮ್ಗೆ ಹೇಳೋದಂತೆ ನಮಗೊಂದು ಬಾಯೇ ಬರ್ತಿಲ್ಲ ದುಃಖ ಆಗ್ತದೆ ಯಾಕೆಂದರೆ ಇಲ್ಲಿ 3 ಜನ ಸಿಕ್ಕಿಲ್ಲಲ್ಲ ಅದೇ ಬೇಜಾರು ಯಾಕೆಂದರೆ ನಿನ್ನೆ ಸಹ ನೋಡಿ ನಾವೊಂದು ಚಾರ್ಮಾಡಿ ಘಾಟಿಯಲ್ಲಿ ಒಂದು 25 ಎಕರೆಯಲ್ಲಿ ನೀರು ತುಂಬಿ ಹೋಯಿತು ಅಲ್ಲಿ ಕೆಳಗಡೆ ವಯನಾಡಲ್ಲಿ ಆದ ದುರಂತ ಅತಿ ದೊಡ್ಡ ದುರಂತ ಆಗ್ತಿತ್ತು ನಾವು ನಿನ್ನೆ ಹೋಗಿ ಅಲ್ಲಿನ ಒಂದು ಬಾಗಿಲನ್ನು ತೆಗಿಲಿಕ್ಕೆ ಯಾರಿಂದ ಆಗಿಲ್ಲ ಯಾಕೆಂದರೆ ನೀರು ಹೊರಗಡೆ ಬಿಡಲೇಬೇಕು ಇಲ್ಲಾಂದರೆ ಅದು ಒಡೆದು ಹೋಗಿದ್ರೆ ವಯನಾಡಲ್ಲಿ ಸತ್ತ ಸುಮಾರು ಒಂದು 500 ಕುಟುಂಬಗಳು ಕೆಳಗಡೆ ಇತ್ತು ಅದರಿಂದ ಅಲ್ಲಿ ಕೆಳಗಡೆ ಹೋಗಿ ನಾವು ಅದರ ಬಾಗಿಲನ್ನು ತೆರವುಗೊಳಿಸಿದ ಮೇಲೆ ಸ್ವಲ್ಪ ನೀರು ಹೊರಗೆ ಹೋಯಿತು ಈಗ ನೀರಿನ ಪ್ರಮಾಣ ಕಮ್ಮಿ ಆಗಿದೆ ಅಲ್ಲಿ ಸುಮಾರು 500 ಕುಟುಂಬಗಳು ಬದುಕುಳಿದೆ ಅದೇ ಇವತ್ತು ಬೆಳಿಗ್ಗೆ ನಾವು ಇಲ್ಲಿಯ ಒಂದು ಕಾರ್ಯಾಚರಣೆ ಗಂಗಾವಳಿಯ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ ಬೆಳಿಗ್ಗೆ 2 ಗಂಟೆಯಿಂದ ಮಲ್ಪೆಯಿಂದ ಹೊರಟಿದ್ದೇವೆ ಸುಮಾರು 6 ಗಂಟೆ ಹೊತ್ತಿಗೆ ಇಲ್ಲಿ ಬಂದು ಕಾರ್ಯಾಚರಣೆ ಮಾಡಲಿಕ್ಕಂತ ನೋಡಿದ್ವಿ ಬಟ್ ನೀರಿನ ಫೋರ್ಸ್ ನಾವೆಂತ ಎನ್ಸ್ಕೊಂಡಿದ್ವಿ ಅಮಾವಾಸ್ಯೆ ದಿವಸ ನೀರು ಎಷ್ಟು ಕಮ್ಮಿ ಆಗ್ತದಂತ ಬಟ್ ಮೇಲೆ ಭಾಗದಲ್ಲಿ ಮಳೆ ಇದ್ದ ಕಾರಣದಿಂದಾಗಿ ಅಷ್ಟು ಕಮ್ಮಿ ಆಗಿಲ್ಲ
ಕಾರ್ಯಾಚರಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೂ ಅಷ್ಟರಲ್ಲಿ ಮೇಲಧಿಕಾರಿಗಳೆಲ್ಲ ತಿಳಿಸಿದರು ನೀವು ಕಾರ್ಯಾಚರಣೆ ಮಾಡುವಾಗ ಇಲ್ಲ ಅಂತ. ಸೊ ಅದೇ ಈಗ ಹಿಂದೆ ಹೋಗ್ತಿದ್ದೇವೆ, ಬೇಸರದ ಸಂಗತಿ. ಮುಂದಿನ ದಿವಸಗಳಲ್ಲಿ ಯಾವಾಗಲಾದರೂ ಇಲ್ಲಿ ಒಂದು ನೀರು ಸ್ವಲ್ಪ ಸ್ಲೋ ಆದ ಮೇಲೆ ಯಾವಾಗಾದರೂ ಕರೆದ್ರೆ ನಮ್ಮ ಈಶ್ವರ್ ಟೀಮ್ ಬಂದು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ನಾವು ಯಾವತ್ತಿಗೂ ರೆಡಿ ಇದ್ದೇವೆ. ಸಮಾಧಾನ ಅಂತೇಳಿದರೆ ಪಾಪ ಆ 3 ಕುಟುಂಬದವರ ಮನೆಯವರನ್ನು ನೋಡುವಾಗ ನಮಗೂ ಬೇಜಾರಾಗುತ್ತೆ. ಅಂತೇಳಿದರೆ ಅವರಿಗೆ ಒಂದು ಅಂತ್ಯ ಸಂಸ್ಕಾರಕ್ಕೆ ಏನಾದರೂ ಅವರದ್ದೊಂದು ಇದು ಬೇಕಾಗಿರುತ್ತೆ. ಅದಕ್ಕಾಗಿ ನಾವೊಂದು ನಮ್ಮ ಕೆಲಸನೇ ಇದು, ನಾವು ಇಲ್ಲಿ ತನಕ ಮಾಡ್ಕೊಂಡು ಬಂದಿರೋದೇ ಅದು. ಎಲ್ಲಿ ಹೋಗ್ತೇವೋ ಅಲ್ಲಿ ಆ ಒಂದು ಮೃತದೇಹ ಅಥವಾ ಅಲ್ಲಿ ಒಂದು ಸಂಬಂಧಪಟ್ಟ ಎಂಥ ವಸ್ತು ಅದನ್ನು ಹುಡುಕದೆ ನಮಗೆ ಸಮಾಧಾನ ಅಂತ ಹೇಳುವಂಥದ್ದು ಇರುವುದಿಲ್ಲ. ಯಾಕಂತೇಳಿದರೆ ನಾವು ಅದಕ್ಕಾಗಿಯೇ ಮಾಡೋದು, ಹಣಕ್ಕಾಗಿ ಅಂತಲ್ಲ, ಉಚಿತವಾಗಿಯೇ ಆಲ್ ಓವರ್ ಕರ್ನಾಟಕದಲ್ಲಿ ಮಾಡ್ತಾ ಬಂದಿರೋದರಿಂದ ನಮಗೆ ಒಂದು ಅದು ಅಂದರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗ್ತಿಲ್ಲ. ಈ ಕೆಲಸ ಅರ್ಧದಲ್ಲಿ ನಿಂತಿದಲ್ಲ ಅಂತ ನಮ್ಮನ್ನು ಪುನಃ ತಟ್ಟುತ್ತಾ ಇದೆ ಅಷ್ಟೇ. ಗಂಗಾವಳಿಯಲ್ಲಿ ಭೂಕುಸಿತ ಆಗಿ ಈಗಾಗಲೇ ಒಂದು 18 ದಿನನೂ 20 ದಿನನೂ ದಾಟಿದೆ. ಈಗಾಗಲೇ ಆಪತ್ ಬಾಂಧವ ಈಶ್ವರ್ ಮಲ್ಪೆ ಅವರು ಸಹ ಇಲ್ಲಿ ಆಗಮಿಸಿದ್ದಾರೆ. ಮೊನ್ನೆ ಕಾರ್ಯಾಚರಣೆಯನ್ನು ಅವರ ಜೊತೆ ಖುದ್ದಾಗಿ ನಾನು ನೋಡಿದ್ದೇನೆ. ಇಲ್ಲಿನ ನೀರಿನ ಸೆಳೆತ ಜಾಸ್ತಿ ಇರೋದರಿಂದ ಕಾರ್ಯಾಚರಣೆಗೆ ಅಡೆತಡೆ ಆಗ್ತಿದೆ. ಅಂಥ ಘಟ್ಟದ ಮೇಲೆ ಅಂದರೆ ಜಲ್ಲಾಪುರ ಆ ಕಡೆಯಿಂದ ನೀರಿನ ಸೆಳೆತ ಇದ್ದರೂ ಸಹ ಇಂದು 4ನೇ ತಾರೀಕು ಅಮಾವಾಸ್ಯೆ ದಿವಸ ನೀರು ಕಡಿಮೆ ಆಗ್ತದೆ ಅಂದ್ಕೊಂಡು ಇಲ್ಲಿ ಬಂದಿದ್ದರು. ಮೇಲಾಧಿಕಾರಿಗಳ ಆದೇಶ ಇಲ್ಲದೆ ಮಾಡಲಿಕ್ಕೆ ಅವರಿಗೆ ತೊಡಕಾಗ್ತಾ ಇದೆ. ನಾವೆಲ್ಲ ಮೀನುಗಾರರು ಸಹ ಸಿದ್ಧರಾಗಿದ್ದರು. ದೋಣಿ ರೆಡಿ ಇದೆ. ಮುಂದಿನ ಕಾರ್ಯಾಚರಣೆಗೂ ಸಹ ನಾವು ರೆಡಿಯಾಗಿದ್ದೀವಿ. ಆದರೆ ಮೇಲಾಧಿಕಾರಿಗಳು ತಮ್ಮ ಆದೇಶ ಇಲ್ಲದೆ ನೀರಿಗೆ ಇಳಿಬಾರ್ದು ಅನ್ನೋ ಒಂದು ಸೂಚನೆ ನೀಡಿದ್ರಿಂದ ಈಶ್ವರ್ ಮಲ್ಪೆಯವರ ಜೀವಕ್ಕಾಗಲಿ ಅಥವಾ ಇಳಿದವರ ಜೀವಕ್ಕಾಗಲಿ ಅದರ ರಕ್ಷಣೆಗೋಸ್ಕರ ಅವರು ಆ ರೀತಿ ಹೇಳಿದ್ದರಿಂದ ನಾವು ಇಂದಿನ ಈ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸ್ತಾ ಇದ್ದೇವೆ. ನೀರಿನ ಹರಿವು ಕಡಿಮೆ ಆದ ನಂತರ ನಾವು ಮೀನುಗಾರರೆಲ್ಲರೂ ಈಶ್ವರ್ ಮಲ್ಪೆ ತಂಡದ ಜೊತೆ ನಾವು ಮೀನುಗಾರರೆಲ್ಲರೂ ಸದಾ ಸಿದ್ಧರಿದ್ದೇವೆ. ಆ 3 ಮೃತದೇಹ ಹಾಗೂ ಇನ್ನು ಏನು ವಸ್ತು ಇದೆಯೋ ಅದನ್ನು ತೆಗೆದುಕೊಡುವಂಥ ಕೆಲಸ ಮಾಡ್ತೇನೆ ಅಂತ ಈಶ್ವರ್ ಮಲ್ಪೆಯವರು ಸಹ ಮತ್ತು ತಂಡದವರು ಸಹ ನಮ್ಮ ಜೊತೆ ವಿಶ್ವಾಸವನ್ನು ಹಂಚಿಕೊಂಡಿದ್ದಾರೆ. ಅದೇ ರೀತಿ ನಾವು ಮುಂದಿನ ಕಾರ್ಯಾಚರಣೆಗೆ ಸಿದ್ಧರಿದ್ದೇವೆ ಅಂತ ಈ ವಾಹಿನಿಯ ಮೂಲಕ ಹೇಳ್ಕೊಳ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಅಮಾವಾಸ್ಯೆಯ ದಿನ ಈಶ್ವರ್ ಮಲ್ಪೆ ತಂಡದವರು ಕಾರ್ಯಾಚರಣೆಗೆ ಮುಂದಾಗಿದ್ದರು. ಆದರೆ ಇಲ್ಲಿನ ವಾತಾವರಣ ಸರಿ ಇಲ್ಲದೇ ಇರೋದ್ರಿಂದ ಕಾರ್ಯಾಚರಣೆಯನ್ನು ಮುಂದಕ್ಕೆ ಹಾಕಿರುವಂಥದ್ದು. ನಾವೀಗ ಅದೇ ಸ್ಥಳದಲ್ಲಿದ್ದೇವೆ. ಇನ್ನೊಂದು ಕಡೆ ನೋಡ್ತಾ ಇರಬಹುದು, ಇದು ಗಂಗಾವಳಿ ನದಿ ಯಾವ ರೀತಿಯಾಗಿ ವೇಗ ಪಡೆದುಕೊಂಡು ಹರಿತಾ ಇದೆ. ಜುಲೈ 16ರಂದು ಸಂಭವಿಸಿದಂಥ ಗುಡ್ಡ ಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೆಸಲಿದ್ದು ನೋಡ್ತಾ ಇರಬಹುದು. ಈಶ್ವರ್ ಮಲ್ಪೆ ತಂಡದ ಸದಸ್ಯರು ಕೂಡ ಇದ್ದಾರೆ. ಈಗಾಗಲೇ 2 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದಂಥ ಈಶ್ವರ್ ಮಲ್ಪೆ ತಂಡದವರು ಕೂಡ ಈಗಾಗಲೇ ಇವತ್ತು ಕೂಡ ನಿರಾಶರಾಗಿ ವಾಪಸ್ ಹೋಗ್ತಾ ಇರುವ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಜುಲೈ 16ರಂದು ಸಂಭವಿಸಿದಂಥ ದುರ್ಘಟನೆಯಲ್ಲಿ ಇನ್ನೂ 3 ಮೃತದೇಹ ಕೂಡ ಪತ್ತೆಯಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಅಮಾವಾಸ್ಯೆ ದಿನ ನೀರು ಸಹಜ ಸ್ಥಿತಿಗೆ ಬರುವ ಕಾರಣದಿಂದಾಗಿ ಇವತ್ತು ಕೂಡ ಕಾರ್ಯಾಚರಣೆಗೆ ಮುಂದಾಗಿದ್ದರು. ಅವರ ತಂಡ ಕೂಡ ಶಿರೂರಿಗೆ ಆಗಮಿಸಿತ್ತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದೋಣಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಯಾಕಂತ ಹೇಳಿದ್ರೆ ಗಂಗಾವಳಿ ನದಿ ಈ ಹಿಂದೆ ಕಳೆದ 1 ತಿಂಗಳಿಂದ ಈ ರೀತಿಯಾಗಿ ಬಹಳ ವೇಗವಾಗಿ ಹರಿತಾ ಇದೆ. ಇಲ್ಲಿ ಕಾರ್ಯಾಚರಣೆ ಮಾಡೋದು ಕೂಡ ಅಸಾಧ್ಯ. ಈ ಹಿಂದೆ ಮಾಡಿದಂಥ 2 ದಿನಗಳ ಕಾರ್ಯಾಚರಣೆಯಲ್ಲಿ ಅಡಿಬದಿಯಲ್ಲಿ ಅಂದರೆ ನದಿಯಲ್ಲಿ ಹುದುಗಿರುವ ಕಲ್ಲು ಮಣ್ಣುಗಳ ರಾಶಿ ಮತ್ತು ಏನೇನು ವಸ್ತುಗಳು ಅಡಗಿದೆ ಎಂಬುದರ ಬಗ್ಗೆ ಈಶ್ವರ್ ಮಲ್ಪೆಯವರು ಸ್ವತಃ ಅಲ್ಲಿ ಹೋಗಿ ಪರಿಶೀಲನೆ ಕೂಡ ಮಾಡಿದರು. ಆದರೆ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಆಗಿದ್ದರಿಂದ ಯಾವುದೇ ರೀತಿಯ ಶೋಧ ಕಾರ್ಯಾಚರಣೆಗೆ ಫಲ ಸಿಕ್ಕಿರಲಿಲ್ಲ. ಇವತ್ತು ಕೂಡ ಅಮಾವಾಸ್ಯೆ ದಿನ ಆಗಿರೋದ್ರಿಂದ ನೀರು ಸಹಜ ಸ್ಥಿತಿಗೆ ಬರಬಹುದು, ಕಾರ್ಯಾಚರಣೆ ನಡೆಸಬಹುದೆಂಬ ಉದ್ದೇಶದಿಂದ ಇವತ್ತು ಆಗಮಿಸಿದರು. ಆದರೆ ಕಾರ್ಯಾಚರಣೆ ನಡೆಸಲು ಸಾಧ್ಯವಾಗದೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅನುಮತಿ ನೀಡದೇ ಇರುವುದರಿಂದ ನಿರಾಶರಾಗಿ ವಾಪಸ್ ಮರಳಿದ್ದಾರೆ. ಇನ್ನು ಮುಂದೆ ಯಾವಾಗ ಸಂಬಂಧಪಟ್ಟವರು ಅನುಮತಿ ನೀಡ್ತಾರೆ ಮತ್ತು ತಮ್ಮ ಸಹಕಾರವನ್ನು ಕೋರ್ತಾರೆ ಆಗ ನಾವು ಬರಲು ಸಿದ್ಧರಿದೆ ಎಂಬ ಅಭಿಪ್ರಾಯವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲ ಮೀನುಗಾರರು ಕೂಡ ಇವತ್ತು ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೆಸಲು ಸಿದ್ಧರಾಗಿದ್ದರು. ಆದರೆ ಯಾವುದೇ ಕಾರಣದಿಂದ ಅನುಮತಿ ಸಿಗದೇ ಇರುವುದರಿಂದ ಇವತ್ತು ಅವರು ವಾಪಸ್ಸಾಗಿ ಇವತ್ತು ತಮ್ಮ ಊರಿಗೆ ತೆರಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನೂ ನಾಪತ್ತೆಯಾದ 3 ಶೋಧಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ನೀರಿನ ಹರಿವಿನ ಪ್ರಮಾಣ ವೇಗದ ಪ್ರಮಾಣ ಕಡಿಮೆಯಾಗಿ ಮತ್ತು ಮಳೆಯ ಪ್ರಮಾಣ ಕಡಿಮೆ ಆದ ಬಳಿಕ ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತ ತಮ್ಮನ್ನು ಆಹ್ವಾನ ಮಾಡಿದರೆ ನಾವು ಖಂಡಿತವಾಗಿಯೂ ಶೋಧ ಕಾರ್ಯವನ್ನು ಮಾಡಿಸ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.